ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಈ ಒಂದು ವಿಡಿಯೋದಲ್ಲಿ ನಾವು ಸೋಷಿಯಲ್ ಸೈನ್ಸಿನ ಲಾಸ್ಟ್ ಮಿನಿಟ್ ರಿವಿಷನ್ ಏನಿದೆ, ಈ ಲಾಸ್ಟ್ ಮಿನಿಟ್ ರಿವಿಷನ್ 5ನೇಯ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಾವು 4 ಲಾಸ್ಟ್ ಮಿನಿಟ್ ರಿವಿಷನನ್ನು ನೋಡಿದ್ದೇವೆ. ಇದು 5ನೇ ಲಾಸ್ಟ್ ಮಿನಿಟ್ ರಿವಿಷನ್. ಇದರ ಜೊತೆಯಲ್ಲಿ ನಾವು ಸೋಷಿಯಲ್ ಸೈನ್ಸ್ನ ಮ್ಯಾರಥಾನ್ ಕ್ಲಾಸ್ಗಳನ್ನು ಸಹ ಎಲ್ಲ ಕ್ಲಾಸ್ಗಳಲ್ಲೂ 5 ಮ್ಯಾರಥಾನ್ ಕ್ಲಾಸ್ಗಳಾಗಿರ್ಬೋದು, ಅಥವಾ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಲಾಸ್ಟ್ ಮಿನಿಟ್ ರಿವಿಷನ್, ಬೋಧನಾಶಾಸ್ತ್ರ, ಸಮಾಜ ವಿಜ್ಞಾನ ಆಗಿರ್ಬೋದು, ಅಥವಾ ಶೈಕ್ಷಣಿಕ ಮನೋವಿಜ್ಞಾನ, ಕನ್ನಡದ ಬೋಧನಾಶಾಸ್ತ್ರ, ಇವೆಲ್ಲವನ್ನೂ ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ. ಇನ್ನು ಇದೇ ರೀತಿಯಾಗಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಮ್ಯಾರಥಾನ್ ಕ್ಲಾಸ್ಗಳನ್ನು ಸಹ ಸದ್ಯದಲ್ಲೇ ಅಪ್ಲೋಡನ್ನು ಮಾಡ್ತೇವೆ. ಈ ಲಾಸ್ಟ್ ಮಿನಿಟ್ ರಿವಿಷನ್ ಕ್ಲಾಸ್ಗಳು ನಿಮ್ಮ ಎಕ್ಸಾಮ್ ಕಂಡಕ್ಟ್ ಆಗುವವರೆಗೂ ಸಹ ಕಂಟಿನ್ಯೂ ಆಗಿರುತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ, ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್ ಇರುವಂಥದ್ದು, ಸೆಮಿಟಿಕ್ ರಿಲಿಜನ್ಗಳನ್ನು ಹೆಸರಿಸಿ. ಸೆಮಿಟಿಕ್ ರಿಲಿಜನ್ಗಳು ಅಂತ ಯಾವ ರಿಲಿಜನ್ಗಳನ್ನು ಕರೀತಾರೆ? ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ. ಈ ಮಧ್ಯ ಏಷ್ಯಾದ ಭಾಗದಲ್ಲಿ ಈ ಎಲ್ಲ ರಿಲಿಜನ್ಗಳು, ಮತಗಳು ಪ್ರಾರಂಭಗೊಂಡವು. ಮಧ್ಯ ಏಷ್ಯಾದ ಜನಾಂಗವನ್ನ ಸೆಮಿಟಿಕ್ ಜನಾಂಗ ಅಂತ ಕರಿತಾ ಇದ್ರು. ಈ ಭಾಗದಲ್ಲಿ ಪ್ರಾರಂಭಗೊಂಡಂತಹ ಈ ರಿಲಿಜನ್ಗಳಾಗಿರೋದ್ರಿಂದ ಇದನ್ನು ಸೆಮಿಟಿಕ್ ರಿಲಿಜನ್ ಅಂತ ಕರೀತಾರೆ. ನೆಕ್ಸ್ಟ್, ಅತಿ ಹಳೆಯ ರಿಲಿಜನ್ ಯಾವುದು? ಯಹೂದಿ ಅಥವಾ ಜುಡಾಯಿಸಂ. ಇದು ಅತ್ಯಂತ ಹಳೆಯ ರಿಲಿಜನ್ ಆಗಿದೆ. ನೆಕ್ಸ್ಟ್, ಯಹೂದಿ ರಿಲಿಜನ್ ಅನ್ನು ಅನುಯಾಯಿಗಳನ್ನ ಏನೆಂದು ಕರೆಯುತ್ತಾರೆ? ಯಹೂದಿ ರಿಲಿಜನ್ ಅನುಯಾಯಿಗಳನ್ನ ಜೂಸ್ ಅಂತ ಹೇಳಿ ಕರೆಯುವಂಥದ್ದು. ಯಹೂದಿಗಳ ಆದಿಮ ಭಾಷೆ ಹಿಬ್ರು ಭಾಷೆ. ಇದು ಯಹೂದಿಗಳ ಆದಿಮ ಭಾಷೆಯಾಗಿದೆ. ಯಹೂದಿಗಳ ದೇವರು ಯಾರು? ಯಾವೇ ಹೇಳುವಂತಹ ದೇವರನ್ನ ಯಹೂದಿಗಳು ಪೂಜಿಸ್ತಾ ಇದ್ರು. ಯಹೂದಿಗಳ ಮೂಲ ಪುರುಷ ಯಾರು? ಅಬ್ರಾಹಂ. ಈತನನ್ನ ಯಹೂದಿಗಳ ಮೂಲ ಪುರುಷ ಅಂತ ಕರೆದಿರುವಂಥದ್ದು. ಯಹೂದಿಗಳ ಪ್ರವಾದಿ ಮೋಸೆಸ್. ಮೂಲ ಪುರುಷ ಅಬ್ರಾಹಂ. ಈತ ಮೂಲ ಪುರುಷ. ನೆಕ್ಸ್ಟ್, ಯಹೂದಿಗಳ ಆದಿ ದೊರೆ, ಪ್ರಥಮ ದೊರೆ ಅಂತ ಡೇವಿಡ್ ಅನ್ನ ಕರೆಯುವಂಥದ್ದು. ಡೇವಿಡ್, ಪ್ರವಾದಿ ಮೋಸೆಸ್, ಹಾಗೆ ನೆಕ್ಸ್ಟ್ ಇರುವಂತ ಪ್ರವಾದಿ ಮೋಸೆಸ್, ಡೇವಿಡ್, ಇನ್ನೊಬ್ಬರು ಇರುವಂತಹದ್ದು ಏನು? ಮೂಲ ಪುರುಷ ಅಬ್ರಾಹಂ. ನೆಕ್ಸ್ಟ್ 9ನೇ ಪ್ರಶ್ನೆ, ಯಹೂದಿಗಳಿಗಾಗಿ ದೊಡ್ಡ ದೇವಾಲಯವನ್ನ ಕಟ್ಟಿಸಿದವನು? ಸಾಲ್ಮನ್ ಅರಸ್. ಈತ ಯಹೂದಿಗಳಿಗಾಗಿ ಒಂದು ದೊಡ್ಡ ದೇವಾಲಯವನ್ನ ಕಟ್ತಾನೆ. ನೆಕ್ಸ್ಟ್, ಯಹೂದಿಗಳ ರಿಲಿಜನ್ ಗ್ರಂಥದ ಹೆಸರು? ಟೋರಾ ಹೇಳುವಂಥದ್ದು ಇವರ ರಿಲಿಜನ್ ಗ್ರಂಥದ ಹೆಸರು. ವಿಶ್ವಸಂಸ್ಥೆ ಯಹೂದಿಗಳಿಗಾಗಿ ಮಾಡಿಕೊಟ್ಟಂತಹ ದೇಶ ಇಸ್ರೇಲ್ ದೇಶವನ್ನ ಯಹೂದಿಗಳಿಗಾಗಿ ವಿಶ್ವಸಂಸ್ಥೆ ಮಾಡಿಕೊಟ್ಟಿದೆ. ಈ ಯಹೂದಿಗಳು ಮತ್ತು ಕ್ರಿಶ್ಚಿಯಾನಿಟಿಯಲ್ಲಿರುವಂತಹ ಕ್ರೈಸ್ತರು, ಮುಸ್ಲಿಮರ ನಡುವಿನ ಈ ಕ್ರುಸೇಡ್ಗಳು, ಧರ್ಮ ಯುದ್ಧಗಳು ನಡೆಯುತ್ತೆ. ಇದರೆಲ್ಲರ ನಂತರ ಇಸ್ರೇಲ್ ಅನ್ನ ವಿಶ್ವಸಂಸ್ಥೆ ಯಹೂದಿಗಳಿಗಾಗಿ ಮಾಡಿಕೊಡುತ್ತೆ. ನೆಕ್ಸ್ಟ್, ಯಹೂದಿಗಳ ಪವಿತ್ರ ಗ್ರಂಥ ಹಿಬ್ರು ಬೈಬಲ್ನ ಹೆಸರು? ಓಲ್ಡ್ ಟೆಸ್ಟ್ಮೆಂಟ್. ಹಿಬ್ರು ಬೈಬಲ್ ಅನ್ನ ಓಲ್ಡ್ ಟೆಸ್ಟ್ಮೆಂಟ್ ಅಂತಾರೆ. ಇನ್ನೊಂದು ನ್ಯೂ ಟೆಸ್ಟ್ಮೆಂಟ್ ಅಂತ ಇದೆ. ನ್ಯೂ ಟೆಸ್ಟ್ಮೆಂಟ್ ಇದು ಕ್ರಿಶ್ಚಿಯನ್ನರಲ್ಲಿ ಬೈಬಲ್ನ ಹೊಸ ಟೆಸ್ಟ್ಮೆಂಟ್ ಅಂತ ಕರೆಯುವಂಥದ್ದು. ಕ್ರಿಶ್ಚಿಯನ್ನರ ಏಸುವಿನ ಬೋಧನೆಗಳು ಅದರಲ್ಲಿ ಇರುವಂಥದ್ದು. ನೆಕ್ಸ್ಟ್, ಓಲ್ಡ್ ಟೆಸ್ಟ್ಮೆಂಟ್ನ 3 ಭಾಗಗಳು: ಕಾನೂನು, ಬರಹ, ಹಾಗೆ ಪ್ರವಾದಿ ಮೋಸೆಸರ ಬರಹಗಳು. ಕಾನೂನು ಬರಹ ಹಾಗೂ ಪ್ರವಾದಿ ಮೋಸೆಸರ ಬರಹ, ಈ 2 ಭಾಗಗಳು ಇರುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ, ಪಾರ್ಸಿ ರಿಲಿಜನ್ ಎಲ್ಲಿ ಪ್ರಾರಂಭವಾಯಿತು? ಪರ್ಷಿಯಾದ, ಅಂದ್ರೆ ಇಂದಿನ ಇರಾನ್ನಲ್ಲಿ ಪಾರ್ಸಿ ರಿಲಿಜನ್ ಪ್ರಾರಂಭ ಆಯಿತು. ಪಾರ್ಸಿ ರಿಲಿಜನ್ನ ಸ್ಥಾಪಕರು ಯಾರು? ಜರತುಷ್ಟ್ರ. ಇವರು ಪಾರ್ಸಿ ರಿಲಿಜನ್ ಅನ್ನ ಸ್ಥಾಪನೆ ಮಾಡಿದಂಥವ್ರು. ಪಾರ್ಸಿ ರಿಲಿಜನ್ನ ಪವಿತ್ರ ಗ್ರಂಥ ಯಾವುದು? ಜೆಂಡ್ ಅವೆಸ್ತಾ. ಏನು ನಮ್ಮ ವೇದಗಳ ಕಾಲದ ನಾಗರಿಕತೆ, ವೇದ ಕಾಲದ ಒಂದು ನಾಗರಿಕತೆಯ ಏನು ಸಾಹಿತ್ಯ ಇದೆ, ಋಗ್ವೇದ ಆಗಿರ್ಬೋದು, ಯಜುರ್ವೇದ ಆಗಿರ್ಬೋದು, ಈ ಒಂದು ಸಾಹಿತ್ಯ ಜೆಂಡ್ ಅವೆಸ್ತಾದೊಂದಿಗೆ ಸಾಮ್ಯತೆಯನ್ನ ಹೊಂದಿದೆ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಅವೆಸ್ತಾದಲ್ಲಿರುವ ಶ್ಲೋಕ ರೂಪದ ಸಾಹಿತ್ಯವನ್ನ ಗಾಥಾ ಅಂತ ಹೇಳಿ ಕರೆಯುವಂಥದ್ದು. ಪಾರ್ಸಿಯನ್ನರ ದೈವ, ಅವರ ದೇವರು
ಅಹೂರ್ ಮಾಜ್ದಾ ಹೇಳುವಂತ ದೇವರನ್ನ ಪಾರ್ಸಿಯನ್ನರು ಪೂಜಿಸ್ತಾ ಇದ್ರು. ನೆಕ್ಸ್ಟ್ ಕ್ರಿಸ್ತನ ತಂದೆ ತಾಯಿಗಳು. ಯೇಸು ಕ್ರಿಸ್ತನ ತಂದೆ ತಾಯಿಗಳು. ತಂದೆ ಜೋಸೆಫ್, ತಾಯಿ ಮೇರಿ. ತಂದೆ ಜೋಸೆಫ್, ತಾಯಿ ಮೇರಿ. ನೆಕ್ಸ್ಟ್ ಮಸೀಹ ಎಂಬ ಪರಿಕಲ್ಪನೆ ಯಾರದ್ದು? ಜಾನ್ ಹೇಳುವಂತಹ ವ್ಯಕ್ತಿಯಂದು. ಮಸೀಹ ಅಥವಾ ಮಹಾರಕ್ಷಕ ಹೇಳುವಂತಹ ಒಂದು ಪರಿಕಲ್ಪನೆ. ನೆಕ್ಸ್ಟ್ ಮಸೀಹ ಎಂದರೆ, ಮಸೀಹ ಅದರ ಅರ್ಥನೇ ಮಹಾರಕ್ಷಕ. ಜಾನ್ ಹೇಳುವಂತವರು ಯೇಸುವಿಗೆ ದೀಕ್ಷಾ ಸ್ನಾನವನ್ನು ಮಾಡಿಸಿ ಮಸೀಹ ಅಂತ ಹೇಳಿ ಕರೀತಾರೆ. ಮಸೀಹ ಅಂದರೆ ಮಹಾರಕ್ಷಕ. ನೆಕ್ಸ್ಟ್ ಯೇಸುವಿನ 12 ಜನ ಶಿಷ್ಯರ ಹೆಸರು. ಅಪೋಸಲ್ಸ್ ಅಂತ ಕರೆಯುವಂಥದ್ದು. ಯೇಸುವಿನ ಮರಣದ ನಂತರ ಕ್ರೈಸ್ತ ಧರ್ಮವನ್ನು ಪ್ರಪಂಚದಾದ್ಯಂತ ಪ್ರಸಾರವನ್ನ ಮಾಡುವುದರಲ್ಲಿ ಈ 12 ಜನ ಶಿಷ್ಯ ಅಪೋಸಲ್ಸ್ನ ಪಾತ್ರ ಬಹಳ ಮುಖ್ಯದ್ದು. ನೆಕ್ಸ್ಟ್ ಯೇಸುವನ್ನು ಶಿಲುಬೆಗೇರಿಸಿದ ಬೆಟ್ಟ. ಗೋಲ್ಗೊತಾ ಬೆಟ್ಟದ ಮೌಂಟ್ ಕ್ಯಾಲ್ವರಿ ಹೇಳುವಂತಹ ಒಂದು ಪ್ರದೇಶದಲ್ಲಿ ಯೇಸುವನ್ನ ಶಿಲುಬೆಗೇರಿಸಲಾಗುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ. ಯಾರ ಆಳ್ವಿಕೆಯಲ್ಲಿ ಕ್ರಿಶ್ಚಿಯಾನಿಟಿ ರೋಮನ್ನರ ರಾಜ್ಯ ಮತವಾಯಿತು? ಚಕ್ರವರ್ತಿ ಕಾನ್ಸ್ಟಂಟೈನ್. ಈತನ ಆಳ್ವಿಕೆಯ ಕಾಲದಲ್ಲಿ ರೋಮ್ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಅನ್ನು ರಾಜ್ಯ ಮತವನ್ನಾಗಿ ಆತ ಮಾಡ್ತಾನೆ. ಅಲ್ಲಿಯವರೆಗೂ ಸಹ ಈ ಅಪೋಸಲ್ಸ್ ಏನಿರ್ತಾರೆ ಅವರು ಆ ಪ್ರದೇಶದಲ್ಲಿ ಕ್ರಿಶ್ಚಿಯಾನಿಟಿಯನ್ನು ಹರಡಲಿಕ್ಕೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಬಹಳಷ್ಟು ತೊಂದರೆಗಳು ಅವರಿಗೆ ಉಂಟಾಗುತ್ತೆ. ರೋಮ್ ಕಾನ್ಸ್ಟಂಟೈನ್ನ ಒಂದು ಅವಧಿಯಲ್ಲಿ ಇದು ರಾಜ್ಯ ಮತವನ್ನಾಗಿ ಕ್ರಿಶ್ಚಿಯಾನಿಟಿಯನ್ನು ಸ್ವೀಕಾರ ಮಾಡಲಾಗುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ. ಎರಡನೇ ಏಸು ಎಂದು ಪ್ರಸಿದ್ಧನಾದ ಅಪೋಸಲ್ಸ್ ಸಂತ ಪಾಲ್. ಈತನನ್ನು ಎರಡನೇ ಏಸು ಅಂತ ಕರೆಯುವಂಥದ್ದು. ಗುರ್ಜರ ಪ್ರತಿಹಾರರ ಸ್ಥಾಪಕ ಹರಿಶ್ಚಂದ್ರ. ರಜಪೂತರ ಗುರ್ಜರ ಪ್ರತಿಹಾರರ ಸ್ಥಾಪಕ ಹರಿಶ್ಚಂದ್ರ. ಅರಬ್ಬರ ಆಕ್ರಮಣವನ್ನು ಎದುರಿಸಿದ ಗುರ್ಜರ ಪ್ರತಿಹಾರರ ಪ್ರಮುಖ ದೊರೆ ನಾಗಭಟ್ಟ. ಈತ ಅರಬ್ಬರ ಆಕ್ರಮಣವನ್ನ ಎದುರಿಸ್ತಾನೆ. ನೆಕ್ಸ್ಟ್ ಅರಬ್ ಪ್ರವಾಸಿಗರಾದ ಸುಲೈಮಾನ್ ಮತ್ತು ಅಲ್ ಮಸೂದ್ ಗುರ್ಜರ ಪ್ರತಿಹಾರರ ಈ ಅರಸನ ಆಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರು. ಯಾರ್ಯಾರು? ಸುಲೈಮಾನ್ ಮತ್ತು ಅಲ್ ಮಸೂದ್ ಇವರು ಮಿಹಿರ ಭೋಜನ ಆಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರು. ನೆಕ್ಸ್ಟ್ 29ನೇ ಪ್ರಶ್ನೆ. ಗಹಡ್ವಾಲರ ಸ್ಥಾಪಕ ಚಂದ್ರದೇವ. ಲಾಸ್ಟ್ ಪ್ರಶ್ನೆ. ಪಾರಮಾರರ ಸ್ಥಾಪಕ ಯಾರು? ಉಪೇಂದ್ರ ಕೃಷ್ಣರಾಜ. ಇವರ ರಾಜಧಾನಿ ಯಾವುದಾಗಿತ್ತು? ಧಾರಾನಗರ. ಇದನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಪಾರಮಾರರು. ಅವರ ಸ್ಥಾಪಕ ಉಪೇಂದ್ರ ಕೃಷ್ಣರಾಜ. ಒಟ್ಟು 30 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು 30 ಪ್ರಶ್ನೆಗಳನ್ನು ಒಳಗೊಂಡಂತಹ ನೆಕ್ಸ್ಟ್ ಲಾಸ್ಟ್ ಮಿನಿಟ್ ರಿವಿಷನ್ ಸೀರೀಸ್ ಅನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನ ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.